ಸೊ ಹೆಲೋ ಗೈಸ್, ನೀವೆಲ್ಲರೂ ಈ ಎಡಿಟ್ ನೋಡೇ ಇರ್ತೀರಾ ಗೈಸ್. ಈ ಎಡಿಟ್ಗೆ ಹೇಳ್ತಾರೆ ಸ್ಕಲ್ ಎಡಿಟ್ ಅಂತ. ಇದನ್ನು ನಾನು ಇವತ್ತು ನಿಮಗೆ ಕ್ಯಾಪ್ಕಟ್ ಅಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಗೈಸ್, ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಸೊ ಗೈಸ್, ಫಸ್ಟ್ಗೆ ನೀವು ಕ್ಯಾಪ್ಕಟ್ನ ಓಪನ್ ಮಾಡಿ, ಮತ್ತು ನಿಮ್ಗೆ ಯಾವ ವಿಡಿಯೋಗೆ ಮಾಡಬೇಕೋ ಆ ವಿಡಿಯೋನ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿ ಆದಮೇಲೆ ಆ ರೇಷಿಯೋಗೆ ನಿಮಗೆ ಸೆಟ್ ಮಾಡಿಕೊಂಡು ಅಲ್ಲಿ ಸ್ಯಾಚುರೇಷನ್ ಅಥವಾ ನಿಮಗೆ ಅಡ್ಜಸ್ಟ್ಮೆಂಟ್ ಫಸ್ಟಿಗೆ ಬೇಕಾದರೆ ಫಸ್ಟಿಗೆ ಮಾಡ್ಕೊಳ್ಳಿ. ಮತ್ತು ಅಡ್ಜಸ್ಟ್ಮೆಂಟ್ ಎಲ್ಲ ನೀವು ಮಾಡ್ಕೊಂಡಾದ್ಮೇಲೆ ಬೀಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಗೈಸ್. ಅದರಲ್ಲಿ ಹೋಗಿ ನೀವು ಆಟೋ ಜನ್ರೇಟ್ ಮಾಡ್ಕೊಬೋದು. ಅದರಿಂದ ನಿಮ್ಮ ವಿಡಿಯೋ ಇನ್ನೂ ಈಸಿ ಆಗುತ್ತೆ, ಅಥವಾ ಆಡಿಯೋಗೆ ನಿಮಗೆ ಬೇಗ ಟ್ರಾನ್ಸಿಷನ್ ಎಫೆಕ್ಟ್ ಎಲ್ಲ ಅಲ್ಲಿ ಎಲ್ಲಿಗೆ ಹಾಕಬೇಕು ಅಂತೆಲ್ಲ ಗೊತ್ತಾಗುತ್ತೆ. ನಿಮ್ಮ ಆಡಿಯೋಗೆ ಬಿಟ್ಸ್ನ ಆ್ಯಡ್ ಮಾಡಿದ ಮೇಲೆ ನೀವು ಆ ವಿಡಿಯೋ ಇವಾಗ ಮೈನ್ ಪಾರ್ಟ್ ಗೈಸ್, ಇದು ಬಂದು ಮೈನ್ ಪಾರ್ಟ್ ಆಗಿರುತ್ತೆ. ಇಲ್ಲಿ ನೀವು ನಿಮಗೆ ಯಾವ ಪಾರ್ಟ್ ಬೇಕೋ ಅದನ್ನು ಮಾತ್ರ ಇಟ್ಕೊಂಡು ಎಲ್ಲಿ ನಿಮಗೆ ಚೇಂಜ್ ಆಗುತ್ತಲ್ಲ ಅಲ್ಲಿಗೆ ಅದನ್ನು ಕಟ್ ಮಾಡಿ ಇಡಬೇಕು. ಮತ್ತು ಒಂದು ಪಾರ್ಟಿಂದ ನೀವು ಫ್ರೀಸ್ ಮಾಡಿ ಒಂದು ಪಾರ್ಟ್ನ ತೆಗೆದು ಲಾಸ್ಟಿಗೆ ಹಾಕಬೇಕು. ಅದೇ ಸ್ಕಲ್ ಎಫೆಕ್ಟು ಅಲ್ಲಿ ವರ್ಕ್ ಆಗುವಂಥದ್ದು ಗೈಸ್. ಇದೆಲ್ಲ ಆದಮೇಲೆ ನಿಮಗೆ ಒಂದು ಎಫೆಕ್ಟ್ ಹಾಕಬೇಕಾಗುತ್ತೆ. ಆ ಮಿಡಲಲ್ಲಿ ಚೇಂಜ್ ಆಗಬೇಕಾದ್ರೆ ಅದು ಹಿಟ್ ಅಂತ ಎಫೆಕ್ಟ್ ಬರುತ್ತೆ, ಹಿಟ್ಸ್. ಅದರಲ್ಲಿ ಯಾವ್ದು ಹಾಕಿದ್ರೂ ನಡೆಯುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಅಪ್ಲೈ ಮಾಡಿ ಗೈಸ್. ಒಂದು 3-4 ಸರ್ತಿ ಚೆಕ್ ಮಾಡಿ ಯಾವುದಕ್ಕೆ ನಿಮಗೆ ಚೆನ್ನಾಗಿ ಅನಿಸುತ್ತೋ ಅದನ್ನೇ ಅಪ್ಲೈ ಮಾಡಿ, ಓಕೆನಾ ಗೈಸ್. ನಂಗೆ ಇವಾಗ ಇಲ್ಲಿ ಒಂದು ಹಿಟ್ಟಿಂದು ಎಫೆಕ್ಟು ತುಂಬ ಇಷ್ಟ ಆಯಿತು, ಅದನ್ನೇ ನಾನು ಹಾಕಿದ್ದೀನಿ. ಮತ್ತು ಇವಾಗ ಎಲ್ಲ ಎಡಿಟ್ ಕಂಪ್ಲೀಟ್ ಆಯ್ತು. ಇದು ಇಷ್ಟೇ ಗೈಸ್, ಇದು ಜಾಸ್ತಿ ಕಷ್ಟನೂ ಇಲ್ಲ, ನೀವು ಆರಾಮಾಗಿ ಮಾಡ್ಬೋದು. ಜಸ್ಟ್ ನಮ್ಮ ಟ್ಯುಟೋರಿಯಲ್ ನೋಡ್ತಾ ಇರಿ. ಇವಾಗ ರಿಸಲ್ಟ್ ನೋಡೋಣ ಬನ್ನಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.